ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾದೇವಂಗೆ ರಾಮು ಫೋನ್ ಮಾಡ್ತಾನೆ, ಎಲ್ಲಿದೆಯೋ ಮಹಾದೇವ ಅಂತೇಳ್ಬಿಟ್ಟು. ಅದಕ್ಕೆ ಯಾಕೋ ಏನಾಯಿತೋ, ದನಿನೇ ಒಂಥರ ಇದೆಯಲ್ಲ, ಏನಾಯಿತು ಅಂತ ಕೇಳ್ತಾನೆ. ಆವಾಗ ಇವನೊಂದು ಸೆಕೆಂಡ್ ಬಿಟ್ಟು ಹೇಳ್ತಾನೆ, ಹಿಂಗೆ ಕಣೋ ದೊಡ್ಡಮ್ಮಂಗೆ ವಿಷ ತಗೋಬಿಟ್ಟಿದ್ದಾರೆ ಅಂತ. ಅವನು ಫುಲ್ಲು ಇಳದೇ ಹೋಗ್ಬಿಡ್ತಾನೆ ಅತ್ಲೆ ಮಹಾದೇವ. ಅದಕ್ಕಿಂತ ಮುಂಚೆ ಅವನು ಈಗ ಕಾವಿಗೆ ಫೋನ್ ಮಾಡೋಣ ಕಾಡು ರಾಕ್ಷಸಿ ಅಂತ ಅಂದ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಾಮು ಫೋನ್ ಮಾಡ್ತಾನೆ, ಮತ್ತೆ ಟೆನ್ಷನಿಗೆ ಹೋಗ್ಬಿಡ್ತಾನೆ. ಏನಾಯಿತು ಅಮ್ಮಂಗೆ, ಹೆಂಗಿದಾರೋ ಅಂತಾನೆ. ಇಲ್ಲ ಪರವಾಗಿಲ್ಲ, ವಿಷಯ ಎಲ್ಲ ಹೊಟ್ಟೆಯಿಂದ ತೆಗೆದಾಗಿದೆ, ಇವಾಗ ಐಶ್ವರ್ಯಲ್ಲಿದ್ದಾರೆ, ಇನ್ನೂ ಪ್ರಜ್ಞೆ ಬಂದಿಲ್ಲ, ಮಾತಾಡ್ತಾ ಇಲ್ಲ, ನೋಡೋಣ ಪ್ರಜ್ಞೆ ಬಂದಮೇಲೆಲ್ಲ ಗೊತ್ತಾಗುತ್ತೆ ಅಂತ. ಮತ್ತೆ ಟೆನ್ಷನ್ ಆಗಿಬಿಡುತ್ತೆ ಅವನಿಗೆ. ಇವಾಗಲೇ ಬರ್ತೀನಿ ನಾನು ಅಂತ ಹೊರಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ರಾಮು ಫೋನ್ ಇಡ್ತಾನೆ. ಫೋನ್ ಇಟ್ಟ ಮೇಲೆ ರಾಮು ಮತ್ತು ಅವ್ರ ಮನೆಯವರು ಮತ್ತು ಪ್ರೇಮ ಎಲ್ಲ ಅಲ್ಲಿ ಕೂತಿರ್ತಾರೆ. ಇಲ್ಲಿ ದಾಮಿನಿ ಮತ್ತು ಮಹೇಶ್ವರಿ ಇವರು ಕೂಡ ಅಲ್ಲಿಗೆ ಹೋಗಿರ್ತಾರೆ. ಇವಾಗ ಅವನು ನೆನಪು ಮಾಡ್ಕೊಳ್ತಾನೆ, ಫ್ಲಾಶ್ಬ್ಯಾಕಿಗೆ ಹೋಗಿ ನೆನಪು ಮಾಡ್ಕೊತಾನೆ. ಅವ್ರ ಅಮ್ಮ ಕಾವಿನ ಕರ್ಕೊಂಡೇ ನೀನು ಈ ಮನೆಗೆ ಬರಬೇಕು, ಇಲ್ಲಾಂದರೆ ಈ ಮನೆ ಹೊಸ್ಲು ತುಣಿಬಾರ್ದು ಅಂತ ಹೇಳಿರ್ತಾಳಲ್ಲ, ಅದು ನೆನಪು ಬಂದುಬಿಡುತ್ತೆ. ನೆನಪು ಬಂದ ತಕ್ಷಣ ಮತ್ತೆ ಅಲ್ಲೇ ಕೂತ್ಕೋತಾನೆ. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾನೆ, ಏನು ಮಾಡಲಿ ಇವಾಗ ಅಂತೇಳಿ. ಆಮೇಲೆ ಎದ್ದು ನಿಂತ್ಕೋತಾನೆ, ಸೊಂಟದ ಮೇಲೆ ಕೈ ಇಟ್ಕೊಂಡು ಮತ್ತೆ ಯೋಚನೆ ಮಾಡ್ತಾನೆ, ಏನು ಮಾಡಲಿ ನಾನು ಇವಾಗ ಅಂತೇಳಿ. ಆಮೇಲೆ ಕಾವಿಗೂ ಹೋಗಿ ಕರ್ಕೊಂಡು ಹೋಗ್ಲಾ, ಅಥವಾ ಅವಳಿಗೆ ಇವತ್ತು ಅಲ್ಲಿ ಅವಾರ್ಡ್ ಇದೆ ಅದನ್ನು ತಗೊಳ್ತಾಳ, ಅಥವಾ ನನ್ನ ಜೊತೆ ಬರ್ತಾಳ, ಏನು ಮಾಡೋದು ಅಂತ ಹಿಂಗೆ ಯೋಚನೆ ಮಾಡ್ತಾನೇ ಇರ್ತಾನೆ. ಈ ಕಡೆ ಬಂದು ಹಾಸ್ಪಿಟ್ಲಲ್ಲಿ ಈ ಪಂಚಮಿ ಮತ್ತು ಪ್ರೇಮನು ಪಾಪ ಅವರಿಬ್ಬರು ಅಳ್ತಾ ಇರ್ತಾರೆ. ಆವಾಗ ಅವರ ಅತ್ತೆ ಅಂದರೆ ಮಹೇಶ್ವರಿ ಕಲ್ಯಾಣಿ ಸತ್ತರೆ ಸಾಕು ಅಂತ ಕಾಯ್ತಾ ಇದ್ದಾಳೆ. ದಾಮಿನಿ ಅವಳು ಇಬ್ಬರೂ ಕಲ್ಯಾಣಿ ಸತ್ತರೆ ಸಾಕು ಅಂತ ಕಾಯ್ತವ್ರೆ. ಇವರಿಬ್ಬರು ಪಾಪ ಬದುಕಿದ್ರೆ ಸಾಕು ಅಂತ ಇವ್ರು ಅನ್ಕೋತವ್ರೆ. ಅಲ್ಲಿಗೆ ಪೊಲೀಸ್ ಎಂಟ್ರಿ ಆಗ್ತಾರೆ. ಪೊಲೀಸ್ ಎಂಟ್ರಿ ಆದ ತಕ್ಷಣವೇ ರಾಮು ಯಾರು ಅಂತ ಅಂದಿದ್ದಕ್ಕೆ, ಡಾಕ್ಟರ್ ರಾಮು ನೀವೇನಾ ಅಂತ. ಹೌದು. ರಿಪೋರ್ಟ್ ಬಂತಾ ಅಂತ ಇಲ್ಲ, ಇನ್ನೂ ಬಂದಿಲ್ಲ ಡಾಕ್ಟರ್. ಆಮೇಲೆ ಅಷ್ಟೊತ್ತಿಗೆ ಸಿಸ್ಟ್ರು ತಂದು ಕೊಡ್ತಾಳೆ, ರಿಪೋರ್ಟ್ ಬಂತು ಸರ್ ಇವಾಗ ಅಂತೇಳಿ. ಆ ರಿಪೋರ್ಟ್ ನೋಡಿ ಹೇಳ್ತಾಳೆ, ಪಾಯಸದಲ್ಲೇ ವಿಷ ಬೆರೆಸಿರೋದು ನಿಜ ಅಂತ ಆಗುತ್ತೆ. ಆವಾಗ ಅವಳೇನು ಮಾಡ್ತಾಳೆ ಅಂದರೆ, ಆ ಟಿಫನ್ ಬಾಕ್ಸನ್ನು ಇಟ್ಕೊಂಡು ಬಂದಿರ್ತಾರೆ. ಮನೆಯಲ್ಲಿ ಎಂಕ್ವೈರಿ ಮಾಡ್ಬೇಕಾದ್ರೆ ಟಿಫಿನ್ ಸಿಕ್ಕಿರುತ್ತೆ. ಆ ಟಿಫನ್ ಬಾಕ್ಸನ್ನು ತೊಗೊಂಡು ಬಂದಿರ್ತಾರೆ. ತೊಗೊಂಡು ಬಂದು ಅದನ್ನು ಕವರ್ ಒಳಗಡೆ ಹಾಕ್ಕೊಂಡು, ಈ ಕವರಲ್ಲಿ ಪಾಯಸ ಕಳಿಸಿದ್ದು ನೀನೇನಮ್ಮ ಅಂತ ಕೇಳ್ತಾರೆ. ಹೌದು ನಾನೇ ಸ್ವಾಮಿ ಕಳಿಸಿದ್ದು, ಇದು ಹೌದು, ಪಾಯಸನ ನನ್ನ ನಾದಿನಿ ಪಂಚಮಿ ಹತ್ರ ಕಳಿಸ್ಕೊಟ್ಟಿದ್ದೆ ಅಂತ ಹೇಳ್ತಾಳೆ. ಹಂಗಾದ್ರೆ ವಿಷ ಯಾರು ಹಾಕಿದ್ದು ಅಂತ. ಸತ್ಯವಾಗ್ಲೂ ನಾನು ಹಾಕಿಲ್ಲ ಸ್ವಾಮಿ, ನಾನು ನಿಜವಾಗ್ಲೂ ಹಾಕಿಲ್ಲ ಅಂತ ಅವಳು ಎಷ್ಟು ಗೋಗರಿತಾಳೆ. ಪಂಚಮಿನೂ ಹೇಳ್ತಾಳೆ, ಇಲ್ಲ ಹಾಕಿಲ್ಲ, ತಂದುಕೊಟ್ಟಿದ್ದು ನಾನೇನೇ ನಮ್ಮಮ್ಮಂಗೆ ಅಂತ ಎಲ್ಲ ಹೇಳ್ತಾಳೆ. ಏನು ಹೇಳಿದ್ರೂ ಅಲ್ಲಿ ಅವಳ ಭಾಷೆ ಅರ್ಥ ಆಗಲ್ಲ ಯಾರಿಗೂ. ಹಂಗಾಗಿ ಅವಳು ಹೇಳಿದ್ದನ್ನು ಉಲ್ಟಾ ತಿರುಗಿಸಿ ಅವಳ ಗಂಡ ಹೇಳ್ಬಿಡ್ತಾನೆ. ಹಂಗಾಗಿ ಅವಳು ಬಚಾವಾಗ್ಬಿಡ್ತಾಳೆ. ಈ ಕಡೆ ಮಹೇಶ್ವರಿ ಮತ್ತು ದಾಮಿನಿ ಇಬ್ಬರು ಬಚಾವಾಗ್ತಾರೆ. ಇವರಿಬ್ಬರು ನಗ್ತಾ ಇರ್ತಾರೆ, ಹೆಂಗೋ ನಾವು ಬಚಾವಾದ್ವಲ್ಲ, ಪ್ರೇಮ ಸಿಕ್ಕಾಕೊಂಡ್ಲಲ್ಲ ಅಂತೇಳ್ಬಿಟ್ಟು ನಗ್ತಾ ಇರ್ತಾರೆ. ಆಗ ನಗುನಲ್ಲೂ ವ್ಯಂಗ್ಯವಾಗಿ ನಗೋದು. ಪ್ರೇಮನ ಸಿಕ್ಸ್ಬಿಟ್ವಲ್ಲ, ರಾಮು ಮತ್ತೆ ಪರದಾಡಬೇಕು, ಕಲ್ಯಾಣಿನ ಆಗ ಸುಲಭವಾಗಿ ಸಾಯಿಸ್ಬೋದು ಅಂತ ಇವ್ರು ಐಡಿಯಾ ಹಾಕ್ಕೊಂಡಿರ್ತಾರೆ. ಇವಾಗ ಇನ್ಸ್ಪೆಕ್ಟ್ರು ರಾಮ ಹೇಳ್ತಾನೆ, ಇಲ್ಲ ಆಗಲ್ಲ, ಅದು ಹೆಂಗೆ ವಾರೆಂಟ್ ತಗೊಂಬಂದಿದ್ದೀರಾ ಅಥವಾ ಪ್ರೇಮನೇ ಹಾಕಿರೋದು ಅಂತೇಳಿ ನಿಮಗೇನಾರ ನೋಡಿದ್ದೀರ ಕಣ್ಣಲ್ಲಿ, ಹೆಂಗೆ ಹೇಳ್ತೀರಾ ನೀವು ಅಂತೇಳಿ. ಅದಕ್ಕೆ ರಿಪೋರ್ಟ್ ಆ ಥರ ಹೇಳ್ತಾ ಇದೆ ಅಂತ. ನಿಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಕೇಳಿದೆ. ಕಂಪ್ಲೇಂಟ್ ಯಾರೂ ಕೊಟ್ಟಿಲ್ಲ, ಅಲ್ಲಿ ನಿಮ್ಮ ಅಮ್ಮನ ಕಲ್ಯಾಣಿಯವ್ರನ್ನ ಇದು ಮಾಡಬೇಕಾದ್ರೆ ಟೆಸ್ಟಿಗೆಲ್ಲ ಹೋಗಿತ್ತಲ್ಲ, ಟೆಸ್ಟಲ್ಲಿ ಹಂಗಂತ ಬಂದಿದೆ ಅಂತ. ಈ ಕಡೆ ಬಂದು ಕಾವ್ಯಗಳು ಅಂತ ಅಳ್ತಾ ಕೂತಿದ್ದಾಳೆ. ಏನು ಬಿದ್ದು ಒದ್ದಾಡ್ತಾಳೆ, ಅಳ್ತಾ ಕೂತಿದ್ದಾಳೆ. ಆಗ ಅವಳ ಫ್ರೆಂಡ್ ಬರ್ತಾಳೆ ಅಲ್ಲಿಗೆ. ಫ್ರೆಂಡ್ ಬಂದು, ಯಾಕೆ ಕಾವ್ಯ ಅಳ್ತಿದ್ದೀಯಾ, ಅವಾರ್ಡ್ ಫಂಕ್ಷನಿಗೆ ಲೇಟ್ ಆಯಿತು, ಹೊರಡೆ, ಬೇಗ ಹೋಗೋಣ ಅಂತ ಹೇಳ್ತಾಳೆ. ಇಲ್ಲ ಕಣೆ, ನಾನು ಎಲ್ಲಿಗೂ ಬರಲ್ಲ, ನನಗೆ
ಮಹಾದೇವನ ನೋಡ್ದಲ್ಲೇ ನಾನು ಎಲ್ಲಿಗೂ ಬರೋದು ಇಲ್ಲ. ಮಹಾದೇವ ಅಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಅಂದಮೇಲೆ ನನಗೆ ಅದೆಲ್ಲ ಯಾಕೆ ತಿಳಿಲಿಲ್ಲ, ಯಾಕೆ ಗೊತ್ತಾಗಲಿಲ್ಲ ನನಗೆ? ನಾನು ತಿಳ್ಕೊಬೇಕಿತ್ತು ಫಸ್ಟೇ ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಪ್ರತಿಯೊಂದರಲ್ಲೂ ಅವನು ನನಗೆ ಬೆನ್ನೆಲುಬಾಗಿದ್ದ. ಆದರೂ ನಾನು ಅವನ್ನ ಪತ್ತೆ ಮಾಡಲಿಲ್ಲ. ನಾನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ, ಅಂದುಬಿಟ್ಟೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ ಏನೇನೋ ಹೇಳ್ತಾಳೆ, ಅಳ್ತಾಳೆ, ಎಲ್ಲ ಮಾಡ್ತಾಳೆ. ಅದೇ ಟೈಮಿಗೆ ಕರೆಕ್ಟಾಗಿ ಮಹಾದೇವ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಆ ಎಂಟ್ರಿ ಕೊಡೋಕ್ಕಿಂತ ಮೊದಲು ಅವನ ಬಾಗ್ಲ ಹತ್ರ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾನೆ. ಇವಳು ಅಳೋದು, ಮತ್ತು ಇವಳು ಓದೋದಕ್ಕೆ ಸಹಾಯ ಮಾಡಿದ್ದು, ಇವಳು ಸೆಕ್ಯೂರಿಟಿಯಾಗಿ ಇವಳನ್ನ ಕಾವಲು ಕಾಯ್ದಿದ್ದು, ಇವಳು ಚಪ್ಪಲಿ ಕಿತ್ತೋದಾಗ ಅವನೇ ಕೈಯಾರೆ ತಗೊಂಡೋಗಿ ಹೊಲ್ಸ್ಕೊಂಡು ತಂದು ಕೊಟ್ಟಿದ್ದು, ಅವಳಿಗೆ ಎಕ್ಸಾಮ್ ಬರೆಯೋಕ್ಕೆ ತುಂಬ ಸಹಾಯ ಮಾಡಿದ್ದು, ಲೆಕ್ಚರರಿಗೆ ಹೊಡೆದಿದ್ದು, ಆಮೇಲೆ ಅವನ್ನ ಕೂಡಾಕಿ ಬಾತ್ರೂಮಲ್ಲಿ ಹೊಡೆದಿದ್ದು ಎಲ್ಲನೂ ನೆನೆಸ್ಕೊಂಡು ಇಷ್ಟೆಲ್ಲ ಸಹಾಯ ಮಾಡ್ದನಿಗೆ ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಹಿಂಗೆ ಮಾಡಿಬಿಟ್ನಲ್ಲ ಅಂತೇಳ್ಬಿಟ್ಟು ತುಂಬಾ ನೊಂದ್ಕೋತಾ ಅಳ್ತಾಳೆ, ಬಡ್ಕೊತಾಳೆ, ಅಳ್ತಾಳೆ, ಎಲ್ಲ ಮಾಡ್ತಾಳೆ. ಮಹಾದೇವ ಸಿಕ್ಕಿಲ್ಲ ಅಂದರೆ ಅವಾರ್ಡ್ ತಗೊಂಡು ನಾನು ಏನು ಮಾಡಲಿ? ನನಗೆ ಅವಾರ್ಡ್ ಬೇಡ, ಅದನ್ನು ಇಟ್ಕೊಂಡು ನಾನು ಏನು ಮಾಡಲಿ? ನನಗೆ ಬೇಕಾಗಿಲ್ಲ. ಅಂಥ ಒಳ್ಳೆ ಗಂಡನ್ನ ನಾನು ಅರ್ಥ ಮಾಡ್ಕೊಳ್ಳಲಿಲ್ಲ, ಹಾಗೆ ಹಿಂಗೆ ಅಂತ. ಅದೇ ಟೈಮಿಗೆ ಅವನು ಬಂದು ಅಲ್ಲಿ ಕೇಳಿಸ್ಕೋತಾ ಬಾಗ್ಲ ಹತ್ರ ನಿಂತಿರ್ತಾನೆ. ಆಮೇಲೆ ಇವಳು ಅಷ್ಟೆಲ್ಲ ಹೇಳಬೇಕಾದ್ರೆ ಆವಾಗ ಅವನು ಒಳಗೆ ಬರ್ತಾನೆ. ಅವಳ ಫ್ರೆಂಡ್ ಹತ್ರ ಹೇಳ್ಕೊಂಡು ಅಳ್ತಾ ಇರ್ತಾಳಲ್ಲ, ಆ ಟೈಮಿಗೆ ಕರೆಕ್ಟಾಗಿ ಒಳಗಡೆ ಬರ್ತಾನೆ. ಒಳಗಡೆ ಬಂದಾಗ ಇವಳು ಅವ್ನು ನೋಡಿದ ತಕ್ಷಣ ಇನ್ನೂ ಅಳು ಜಾಸ್ತಿ ಆಗ್ಬಿಡುತ್ತೆ. ಜಾಸ್ತಿ ಆಗಿ ಇವಳು ಅಂತ ಜೋರು ಅಳ್ತ್ಕೊಂಡು ಹೋಗಿ ಅವನ್ನ ತಪ್ಕೊಂಬಿಡ್ತಾಳೆ. ಆಯಿತು, ಈಗ ಅಳಬೇಡ, ಸುಮ್ಮನಿರು ಅಂತೇಳಿ ಹೇಳ್ತಾನೆ. ಆಮೇಲೆ ಈ ಕಡೆ ಪ್ರೇಮನ ಅರೆಸ್ಟ್ ಮಾಡೋದಕ್ಕೆ ಇವಳು ಸುಳ್ಳು ಹೇಳಿ ಮದುವೆ ಆಗಿದ್ದು ಅದೊಂದು ಕಾರಣ. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಇವಳು ಜಾಸ್ತಿ ಸುಳ್ಳು ಹೇಳಿದ್ದಾಳೆ. ಇವಳೇ ನಮ್ಮ ಅಕ್ಕಂಗೆ ವಿಷ ಹಾಕಿರೋದು ಅಂತ ಅವ್ರ ಅತ್ತೆ ಹೇಳ್ಬಿಡ್ತಾಳೆ. ರಾಮ ಹೇಳ್ತಾನೆ, ಸುಮ್ಮನಿರಮ್ಮ, ಏನೇನೋ ಹೇಳಬೇಡ, ಸುಳ್ಳು ಅಂತ. ಆದರೂ ಕೂಡ ಕೇಳಲ್ಲ, ಹೇಳೇ ಬಿಡ್ತಾಳೆ ಇವಳು. ಇಷ್ಟೊಂದು ಎವಿಡೆನ್ಸ್ ಸಿಕ್ಕಿದ ಮೇಲೆ ಇನ್ನೇನು ಬೇಕು, ಪ್ರೂಫ್ ಇಲ್ಲೇ ಇದೆಯಲ್ಲ ಅಂತೇಳ್ಬಿಟ್ಟು ಕಲ್ಯಾಣಿ ಪ್ರೇಮನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ಪಕ್ಕ ಎವಿಡೆನ್ಸ್ ಸಿಕ್ಬಿಡ್ತು ಅವರಿಗೆ, ಪೊಲೀಸವರಿಗೆ. ಅವ್ರ ಅತ್ತೆನೇ ಹೇಳಿಬಿಟ್ಲಲ್ಲ, ಸುಳ್ಳು ಹೇಳಿ ಮದುವೆ ಮಾಡ್ಕೊಬಂದಿದ್ದು ಪ್ರತಿಯೊಂದನ್ನು ಹೇಳಿಬಿಟ್ಲು. ಹೇಳಿದ ತಕ್ಷಣ ಅವ್ರಿಗಿನ್ನ ಪಕ್ಕ ಎವಿಡೆನ್ಸ್ ಆಯಿತು. ಹಂಗಾಗಿ ಅವರು ತಕ್ಷಣ ಅವಳನ್ನ ಅರೆಸ್ಟ್ ಮಾಡೋಕ್ಕೆ ಬಳೆ ಅಕ್ರಮ ನಡೀರಮ್ಮ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಹಾಗಾಗಿ ಇವಳಿಗೆ ಮತ್ತೇನು ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ಪ್ರೇಮಂಗೆ. ಪ್ರೇಮ ಅಂತ ಕೂಗ್ತಾನೆ. ಕೂಗೋ ಅಷ್ಟರೊಳಗೆ ಅವಳನ್ನ ಕರ್ಕೊಂಡೇ ಹೋಗ್ಬಿಡ್ತಾರೆ. ಆಗ ಈ ಕಲ್ಯಾಣಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಇವಳು ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ದಾಳೆ, ಪ್ರಜ್ಞೆ ಬಂದಿಲ್ಲ. ಹೊಟ್ಟೆ ಒಳಗೆಲ್ಲ ವಿಷ ಇದ್ದಿದ್ದೆಲ್ಲ ಕ್ಲಿಯರ್ ಆಗಬೇಕಲ್ಲ, ಹಾಗಾಗಿ ಆಮೇಲೆ ಗೊತ್ತಾಗಬೇಕು ಯಾರು ವಿಷ ಹಾಕಿದ್ದು ಅಂತೇಳಿ. ಪಂಚಮಿ ಒಂಚೂರು ಹೇಳಿದ್ದಿದ್ರೆ ಗೊತ್ತಾಗಿರೋದು. ಜ್ಯೂಸ್ ನನ್ನ ಮೇಲೆ ಚೆಲ್ಬಿಟ್ಟು ಟೇಬಲ್ ಮೇಲೆ ಇಟ್ಟು ಹೋದೆ, ತೊಳಿತೀನಿ ಅಂತ ಕರ್ಕೊಂಡೋಗಿ ಇಲ್ಲೆಲ್ಲೋ ಮಿಸ್ ಆಗಿದೆ ಅಂತ ಹೇಳ್ಬೋದಿತ್ತು. ಅವಳಿಗೆ ಬಾಯೇ ಬರಲ್ವಲ್ಲ, ಅವಳಿನ್ನೆಲ್ಲಿ ಹೇಳೋದು? ಈ ಕಡೆ ಬಂದು ಮಹಾದೇವನ ಕಾವ್ಯ ತಪ್ಕೊತಾಳೆ, ಅಳ್ತಾಳೆ. ತಪ್ಪಾಯಿತು ಮಹಾದೇವ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸಿಬಿಡು ಅಂತ ಕೇಳ್ಕೊತಾಳೆ. ಭಾಳ ಕೇಳ್ಕೊತಾಳೆ, ಬಿಕ್ಕಿ ಅಳ್ತಾಳೆ, ಕೇಳ್ಕೊತಾಳೆ. ನನ್ನನ್ನು ಇಷ್ಟು ದಿನದಿಂದ ಕಾವಲು ಕಾಯ್ತಿದೆಯಾ, ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನೇನೋ ಅಂದ್ಕೊಂಡೆ, ನಿನಗಿಷ್ಟ ಇಲ್ಲ ನಾನು ಓದೋದು, ಅದಕ್ಕೇ ನಾನು ಓದಿಸಿ ಸಾಧನೆ ಮಾಡಿ ತೋರಿಸ್ಬೇಕು ಅವನಿಗೆ ಅಂತ ನನ್ನ ಹಠ ಇತ್ತು. ಅದು ಬಿಟ್ಟರೆ ನನಗೆ ಮತ್ತೇನಿಲ್ಲ. ಆದರೆ ನಿನಗೆ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ನಂಗೆ ಗೊತ್ತೇ ಆಗಲಿಲ್ಲ. ನೀನು ನನ್ನ ಎದುರುಗಡೆ ಎಲ್ಲ ನೀನು ಓದೋದು ಇಷ್ಟ ಇಲ್ಲ ಅಂತಿದ್ದಲ್ಲ, ಅದೇ ನಿಜ ಅಂದ್ಕೊಂಡು ಬಿಟ್ಟಿದ್ದೆ ಕಣೋ ಮಹಾದೇವ ನಾನು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.